ಅಮ್ಮವ್ರೆ, ಇದರಲ್ಲಿ ಎಷ್ಟೋ ಸೀರೆಗಳು ನೀವು ಉಡೋದೇ ಇಲ್ಲ, ಮಡ್ಚಿ ಭದ್ರ ಮಾಡೋದಷ್ಟೇ. ಅದ್ರ ಬದಲು ಯಾಕನ್ನ ಕೊಟ್ಬಿಡೋದು ಒಳ್ಳೇದಲ್ವಾ? ಮಡ್ಚಿ ಕೈ ನೋವು ಬರೋದೊಂದು ಬಾಕಿ ಅಷ್ಟೇ. ಉಧೋ ಉಧೋ ಎಲ್ಲವ್ವ, ತಾಯಿಯಂತೆ ಮಗಳು ನೂಲ್ ನಂಗೆ ಸೀರೆ ಅಂತ ಕೇಳಿಲ್ಲೇನ? ಸೀರೆಗೆ ವಯಸ್ಸಾಯ್ತು ಅಂತ ತಾತ್ಸಾರ ಬೇಡ ಮಗಳ. ಬಣ್ಣ ಮಾಸಿದ್ರು ನೆನಪಿನ್ನು ಮಾಸಿಲ್ಲ. ಜೋಗವ್ವ, ಬನ್ನಿ ಬನ್ನಿ. ಉಧೋ ಉಧೋ ಎಲ್ಲವ್ವ, ಚಿಂತೆ ಮಾಡಬೇಡ ತಾಯಿ. ಸೀರೆನೆಲ್ಲ ಮಡ್ಚಿ ಭದ್ರ ಮಾಡಕ ಒಬ್ಬಾಕಿ ಬರ್ತಾಳ. ಸುಕ್ಕನ್ನೆಲ್ಲ ನೀವಿ ಇಸ್ತ್ರಿ ಮಾಡಿರ್ತಾಳ. ಸೀರೆ ಸುಕ್ಕಲ್ಲ ತಾಯಿ, ಈ ಮನಿ ಮಂದಿ ಎಲ್ರ ಮನ್ಸಿನ ಸುಕ್ಕು. ಬರ್ತಾಳ, ಆಕಿ ಬಂದ ಬರ್ತಾಳ, ಆಕಿ ಬಂದ ಬರ್ತಾಳ. ಅಷ್ಟಾದರೆ ಸಾಕವ್ವ ತಾಯಿ, ಈ ಜೀವ ನೆಮ್ಮದಿಯಾಗಿ ಕಣ್ಮುಚ್ಚುತ್ತೆ. ಬದುಕೋ ಬಾಯಾಗ ಯಾಕವ್ವ ಇಂಥ ಮಾತಾಡ್ತಿ? ರಾಜಲಕ್ಷ್ಮಿ ಬಲ್ಗಾಲಿಟ್ಟು ಬಾಗ್ಲು ದಾಟವಳದಾಳ. ನಿಂತು ಆಶೀರ್ವಾದ ಮಾಡು. ಸರಿ ತಾಯಿ. ಮಂದ, ಹೋಗಿ ತಗೊಂಡ್ ಬಾ. ನೀನು ಹೋಗ್ತಾ? ನಾನಾ? ಅಲ್ಲ, ಮುತ್ತೈದೇರು ನಿಮ್ಮ ಜೋಳಿಗೆ ತುಂಬಬೇಕಲ್ವ ತಾಯಿ? ಲೋಕದ ಕಣ್ಣು ಸಣ್ಣದೈತಿ ಮಗಳ. ಮುತ್ತೈದೆ ಮಣ್ಣು ಮಸಿ ಎಲ್ಲ ಅದ್ರ ಅಷ್ಟಕ್ಕಷ್ಟ. ಎಲ್ಲವ್ವ ತಾಯಿ ಕಣ್ಣು ಭಾರಿ ದೊಡ್ಡದೈತಿ. ಮನ್ಸ್ ಚಂದಿದ್ರ ಸಾಕು, ಆಕಿಗೆ ಎಲ್ಲ ನಡೀತೈತಿ. ಹೋಗ್. ಉಧೋ ಉಧೋ ಎಲ್ಲವ್ವ, ಏನೇ ಪುಷ್ಪ, ರಾತ್ರಿ ಸ್ಪೆಷಲ್ಲು ಚಿತ್ರಾನ್ನನಾ? ಚಿತ್ರಾನ್ನ ಅಂದರೆ ಬೆಳಗ್ಗೆ ಮಾಡಿದ್ದನ್ನ ಬಿಸಾಕ್ಬಿಡ್ಬೇಕಿತ್ತಾ? ಈಗ ನಾನು ಏನೇ ಅಂದೆ ನೋಡು ಬಂಗಾರ, ನಾನೇನೋ ಅಂದ್ಬಿಟ್ಟೆ ಅನ್ನೋ ಥರ ಮಾತಾಡ್ತಾಳೆ. ಅಯ್ಯೋ, ನಾನು ಮಾಮೂಲಿ ಹೆಂಗೆ ಮಾತಾಡಿದ್ರು ನಿಮ್ಮ ಅಪ್ಪನಿಗೆ ಹಿಂಗೆ ಕೇಳಿಸುತ್ತೆ, ನಾನೇನು ಮಾಡಲಿ? ಅಯ್ಯೋ, ಈ ಚಿತ್ರಾನ್ನದಿಂದ ನೀವಿಬ್ರು ಇಷ್ಟು ಕಿತ್ತಾಡ್ತಿದ್ದೀರಾ, ಆದರೆ ಈ ಟೆಕ್ನಿಕ್ಕಿಂದ ನಂಗೆ ಆಫೀಸಲ್ಲಿ ಒಳ್ಳೆ ಹೆಸರು ಬಂತು ಗೊತ್ತಾ? ಟೆಕ್ನಿಕ್ಕಾ?
ಬಂಗಾರ ನನ್ಗೆ ಹೇಳಿದ್ದೆಲ್ಲ ಇವಳಿಗೂ ಹೇಳ್ಬಿಡು. ಅಂದರೆ ಆಗಲೇ ನಿಮಗೆ ಗೊತ್ತಾ? ಅಲ್ಲಿ ಕೇಳು. ಹಾಂ, ಅಪ್ಪ ಮಗಳಿಬ್ರು ಯಾವಾಗಲೂ ಒಂದು ಟ್ರೈನಲ್ಲಿ ಇರ್ತೀರಾ, ನನ್ನನ್ನು ಮಾತ್ರ ಇನ್ನೊಂದು ಟ್ರೈನಿಗೆ ಹಾಕ್ಬಿಡ್ತೀರಾ? ಅಯ್ಯೋ ಅಮ್ಮ, ಹಾಗೇನಿಲ್ಲ ಅಮ್ಮ, ಅಪ್ಪ ನಿನ್ ಕಾಲು ಎಳಿತಿದ್ದಾರೆ ಅಷ್ಟೇ. ಸುಮ್ಮನಿರು ಬಂಗಾರ, ರೈಲಿಂದ ಬಿದ್ದೋಗ್ತಾಳ ಮೇಲೆ. ಸೊಬ್ಬ ನೀನು ಹೇಳೆ. ಅಮ್ಮ, ನಾನು ಆಫೀಸ್ಗೆ ಹೋದ್ನಾ, ನಾನು ಅಲ್ಲಿ ಹೋದ ತಕ್ಷಣ ನೀನೇ ಪ್ರೆಸೆಂಟೇಷನ್ ಮಾಡಬೇಕು ಅಂತ ಹೇಳ್ಬಿಟ್ರು. ಹೌದಾ? ಆಮೇಲೆ? ಹ್ಞೂ ಅಮ್ಮ, ರಾಜನಂದಿನಿ ಸೀರೆ ಸೇಲ್ಸ್ನ ಹೇಗೆ ಇನ್ಕ್ರೀಸ್ ಮಾಡೋದ್ರ ಬಗ್ಗೆ ನೀನೇ ಪ್ರೆಸೆಂಟೇಷನ್ ಕೊಡಬೇಕು ಅಂತ ಹೇಳಿದ್ರು. ಆಗ ತಕ್ಷಣ ಇವಳು ನನಗೊಂದು ಫೋನ್ ಮಾಡಿದ್ಲು. ಓ, ವ್ಯಾಪಾರನ ಇನ್ನೂ ಹೇಗೆ ಜಾಸ್ತಿ ಮಾಡೋದು ಅಂತ ನೀನು ನಿಮ್ಮ ಅಪ್ಪನ ಕೇಳ್ದಾ? ಸಾಬಾಷ್. ಅಲ್ಲಿದ್ದವರೆಲ್ಲ ನಿನ್ನ ಮಾತು ಕೇಳಿ ಏನಂತ ಹೇಳಿದ್ರು? ಅಮ್ಮ, ಎಲ್ಲರೂ ಫುಲ್ ಖುಷಿ ಆಗ್ಬಿಟ್ರು ಅಮ್ಮ. ನನ್ನ ಮಾತು ಕೇಳಿ ಎಲ್ಲರೂ ಚಪ್ಪಾಳೆ ತಟ್ಟಿದ್ರು ಗೊತ್ತಾ. ರಾಜನಂದಿನಿ ಸೀರೆಗಳನ್ನ ತಗೊಂಡ್ರೆ ಅದ್ರ ಜೊತೆಗೆ ಒಂದು ಹಳೆ ಸೀರೆಲಿ ಡ್ರೆಸ್ ಹೊಲ್ಸ್ಕೊಡ್ತೀವಿ ಅನ್ನೋ ಆಫರ್ ಕೊಟ್ರೆ ಜನ ಖುಷಿಯಿಂದ ತಗೋತಾರೆ ಅಂತ ಹೇಳ್ದೆ ಅಮ್ಮ. ಅದಕ್ಕೆ ಅಲ್ಲಿರೋ ಡೀಲರ್ಸ್ ಎಲ್ಲ ನನ್ನ ಮಾತು ಕೇಳಿ ಫುಲ್ ಅಪ್ರಿಷಿಯೇಟ್ ಮಾಡಿದ್ರು ಗೊತ್ತಾ. ಆರ್ಯ ಸರ್ ಏನಂದ್ರು? ಆರ್ಯ ಸರ್ ಹೇಳಿದ್ರು ಅಮ್ಮ, ತುಂಬ ಚೆನ್ನಾಗಿ ಮಾತಾಡಿದೆ ಅಂತ. ಹೆಂಗೋ ಅಮ್ಮ, ಎಲ್ಲರ ಹತ್ರ ಒಳ್ಳೆ ಹೆಸರು ತಗೊಂಡು ಈ ಕೆಲಸನ ಗಟ್ಟಿ ಮಾಡಿಕೊಂಡ್ರೆ ಸಾಕು. ಆಗದೆ ಇರೋ ಮದುವೆಗೆ ಸಾಲ ಬೇರೆ ಮಾಡಿದ್ದೀವಿ. ಅಯ್ಯೋ ಅಮ್ಮ, ನೀನು ಯಾಕೆ ತಲೆ ಕೆಡ್ಸ್ಕೋತೀಯ? ನಾನು ಇದೀನಲ್ಲ, ನಾನು ನೋಡ್ಕೋತೀನಿ. ನೀನೇನಮ್ಮ ನೋಡ್ಕೊಳ್ಳೋದು, ನಾನು ಇಲ್ವಾ? ಅಪ್ಪ, ನೀವೇನು ಯೋಚನೆ ಮಾಡಬೇಡಿ, ನಾನು ನೋಡ್ಕೋತೀನಿ. ಹಂಗೆಲ್ಲ ಬಿಡೋಕ್ಕಾಗಲ್ಲ ಪುಟ್ಟ. ಇಬ್ಬರು ಒಂದೇ ಹೋಗಿ ಟಿಕೆಟ್ ಹಂಚ್ಕೊಳ್ಳೇಬೇಕು. ಏನು ಪುಷ್ಪ? ಹೆಂಗೋ ಊರನ್ನ ತಲುಪಿಸ್ಬಿಡಿ. ಈಗ ಚಿತ್ರಾನ್ನ ಹಂಚ್ಕೊಂತೀನಿ ನಾನು. ಆಮೇಲೆ ಏನಾಯ್ತು? ಅನು ಚೆನ್ನಾಗಿ ಮಾತಾಡಿದ್ಲಾ? ಡೀಲರ್ಸ್ಗೆಲ್ಲ ಅವಳ ಮಾತು ಸಮಾಧಾನ ಆತಂತ? ಬರೀ ಸಮಾಧಾನ ಮಾತ್ರ ಅಲ್ಲಮ್ಮ, ಮುಂದೆ ನಾವು ಮಾಡಬೇಕಾಗಿರೋ ಸರ್ವೆ ಮತ್ತು ಈ ಯೋಜನೆ ನಿರ್ವಹಿಸೋಕೆ ಅನುನೇ ಬೇಕು ಅಂತ ಹಠ ಹಿಡಿದ್ರು. ಚಿಕ್ಕ ಹುಡುಗಿನೇ ಆದರೂ ಇಂಥ ವಿಷಯಗಳಲ್ಲಿ ಭಾವನಾತ್ಮಕ ಸಂಬಂಧಗಳು ಅವಳಿಗೆ ತುಂಬ ಚೆನ್ನಾಗಿ ಗೊತ್ತು. ಅನು ಅವಳ ಮಾತು ಅಷ್ಟು ಇಂಪ್ರೆಸ್ ಆಯ್ತಾ ಡೀಲರ್ಸ್ಗೆ? ಅಮ್ಮವ್ರೆ, ಕಾಲು ನೋವಿಗೆ ಅಂತ ಕೇಳಿದ್ರಲ್ಲ. ಅದು ಆಮೇಲೆ ಹಚ್ಕೋತೀನಿ, ಹೋಗು ಮಂದ. ಕಾಲು ನೋವಾ? ಯಾಕಮ್ಮ? ಏನಿಲ್ಲ ಆರ್ಯ, ಸುಮ್ಮನೆ ಹೇಳ್ತಾ ಇದ್ದಾರೆ ಯಜಮಾನ್ರೆ. ಅಮ್ಮೋರೆ ಇವತ್ತು ಗಿಡಕ್ಕೆಲ್ಲ ನೀರು ಹಾಕಿ ಇಡೀ ತೋಟನೇ ಸುತ್ಕೊಂಡು ಬಂದಿದ್ದಾರೆ. ಯಾಕಮ್ಮ? ಏನೂ ಇಲ್ಲ ಆರ್ಯ, ಇದನ್ನ ಈಗಲೇ ತರಬೇಕಾ?